ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇಳೆ ಆರ್ಯ ಸರ್ ವಾಪಸ್ ಬಂದ್ರೆ ವಿಷಾದದ ನಗು ಬೇಡ. ಆರ್ಯ ಸರ್ ವಾಪಸ್ ಬಂದ್ರೆ ಏನ್ ಮಾತಾಡ್ತಾ ಇದ್ದೀರಾ ಜೇಂಡೆ? ವಾಟ್ ನಾನ್ ಸೆನ್ಸ್! ಆರ್ಯ ಸರ್ ಹೇಗೆ ಸತ್ತವ್ರು ಹೇಗೆ ವಾಪಸ್ ಬರಕ್ಕಾಗುತ್ತೆ? ಸಂಜು, ಇದೇನಪ್ಪ ಹೀಗೆ ಮಾಡ್ತಾ ಇದೀಯಾ? ಪಾಯಸದಲ್ಲಿ ವಿಷ ಇದೆ ಅಂತ ನಿನ್ಗೆ ಯಾರು ಹೇಳಿದ್ದು? ಸುಬ್ಬವ್ರೆ, ನಾನು ಸುಳ್ಳು ಹೇಳ್ತಿಲ್ಲ. ಈ ಪಾಯಸದಲ್ಲಿ ವಿಷ ಇತ್ತು. ನನ್ನ ಮಾತನ್ನ ಪ್ರೂವ್ ಮಾಡಕ್ಕೆ ನನಗೆ ಬೇರೆ ದಾರಿ ತೋಚಲಿಲ್ಲ. ನೋಡಿ, ನೀವು ನಮಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ನಮಗೆ ತೊಂದರೆ ಕೊಡ್ತಿದ್ದೀರಾ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹುಟ್ಟದಾಗಿಂದ ಇದೇ ಒಟ್ಟಾರದಲ್ಲಿದ್ದೀನಿ. ನಾವೆಲ್ಲರೂ ಒಂದೇ ಕುಟುಂಬದವ್ರ ಥರ ಇರ್ತೀವಿ. ಇಲ್ಲಿ ಯಾರು ಹೀಗೆ ಮಾಡಲ್ಲ. ನೀವು ಸುಮ್ಮನೆ ಅನ್ಯಾಯವಾಗಿ ರಜನಿ ಆಂಟಿ ಮೇಲೆ ಆಪಾದನೆ ಹೊರಿಸಬೇಡಿ. ನಿಮ್ಮ ಮಧ್ಯೆ ಮನಸ್ತಾಪ ತರೋದು ನನ್ನ ಉದ್ದೇಶ ಅಲ್ಲ ಅನ್ನೋವ್ರೆ. ಇದರಲ್ಲಿ ವಿಷ ಇತ್ತು, ಅದಂತೂ ಸತ್ಯ. ನಾನು ಅವ್ರ ಮಾತನ್ನ ಕೇಳಿಸ್ಕೊಂಡಿದ್ದೀನಿ. ಸುಬ್ಬವ್ರೆ, ಪ್ಲೀಸ್ ನನ್ನ ಮಾತನ್ನ ನಂಬಿ. ಇಲ್ಲ ಇಲ್ಲ, ರಜನಿ ಹೇಗೆ ಮಾಡಲ್ಲ. ನೀವೇ ತಪ್ಪು ತಿಳ್ಕೊಂಡಿದ್ದೀರಾ. ಸರಿ, ವಿಷ ಬೆರೆಸಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಏನಾದರೂ ಆಗ್ಬೇಕಿತ್ತಲ್ಲ. ಸತ್ಯ ಸಂಜು, ಏನೂ ಆಗದೆ ಇರಲಿ. ನೀನೇನೋ ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗಿದ್ಯಾ ಅಂತ ಕಾಣುತ್ತೆ. ಬಾ ಕೂತ್ಕೋ. ಅಪ್ಪ, ಅವ್ರನ್ನ ಬಿಡಿ. ಅವರು ಮನೆಗೆ ಹೋಗೋದೇ ಬೆಟರ್. ಆರಾಧನ ಅವರು ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲ ಅನ್ನೋರೆ, ಸಂಜು ಅವರೇ, ಸಂಜು, ಮೀರಾಜಿ, ಓ ಜೇಂಡೆ, ಇಷ್ಟೊತ್ತಲ್ಲಿ ನನ್ನ ಹೆದರಿಸ್ಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಆರ್ಯ ಸರ್ ಹೇಗೆ ವಾಪಸ್ ಬರಕ್ ಸಾಧ್ಯ? ಆರ್ಯ ಸರ್ ಅಂದ್ರೆ ಭಯನ ನಿಮಗೆ? ಜೇಂಡೆ, ಓಕೆ, ಇಮ್ಯಾಜಿನ್ ಆರ್ಯ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ಈಗ ವಾಪಸ್ ಬಂದ್ರೆ ಏನ್ ಮಾಡ್ತೀರಾ? ಇಮ್ಯಾಜಿನೇಷನ್ಗೆ ಏನ್ ಜೇಂಡೆ? ಯಾರು ಏನ್ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು. ಆದ್ರೆ ಊಹೆಗಳೆಲ್ಲ ಸತ್ಯ ಆಗಲ್ಲ ಅಲ್ವಾ? ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಮೀರಾಜಿ, ಕಲ್ಲಿಗೆ ಕುಂಕುಮ ಇಟ್ಟು ಕೈ ಮುಗಿದ್ರೆ ಮುಂದಿನ ವರ್ಷದಲ್ಲಿ ಆ ದೇವರಿಗೂ ಜಾತ್ರೆ ಅಂತ. ಏನ್ ಬೇಕಾದ್ರೂ ಆಗತ್ತೆ ಈ ಪ್ರಪಂಚದಲ್ಲಿ. ಅವರು ವಾಪಸ್ ಬಂದ್ರೆ ಏನ್ ಮಾಡ್ತೀರ? ಪ್ಲೀಸ್ ಜೇಂಡೆ, ಸ್ಟಾಪ್ ಇಟ್. ನಾನು ಈ ವರ್ಧನ್ ಗ್ರೂಪ್ಸ್ನ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ತೀನಿ. ಸಮಯ ಫಾರ್. ಇಲ್ಲಿದ್ದು ಟಾರ್ಚರ್ ಅನುಭವಿಸೋದಕ್ಕಿಂತ ಆರ್ಯ ಸರ್ ಜೊತೆ ಕಳೆದಂತ ಆ ಪ್ರತಿಯೊಂದು ಕ್ಷಣ, ಆ ಸ್ವೀಟ್ ಮೆಮೊರೀಸ್ನ ತಲೆಲಿಟ್ಕೊಂಡು ನನ್ನ ಮುಂದಿನ ಜೀವನನ ಸಾಗಿಸ್ತೀನಿ. ಆರ್ಯ ಸರ್ ತೋರಿಸ್ಕೊಟ್ಟು ದಾರಿ ಇದೆ. ಬೇಕು ಅಂದ್ರೆ ನಂದೇ ಓನ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕದಾದ್ರೂ ಪರವಾಗಿಲ್ಲ, ಎಲ್ಲ ಮೊದಲಿಂದ ಕಟ್ತೀನಿ. ದೇವ್ರನ್ನ ನಂಬ್ತೀರಾ ಮೀರಾಜಿ? ಮೊದಲು ನಂಬಿಕೆ ಇರಲಿಲ್ಲ, ಈಗಿದೆ, ಈಗ ಬಂದಿದೆ. ಒಂದು ವೇಳೆ ನಿಮ್ಮ ಪ್ರಾಮಾಣಿಕ ಪ್ರೀತಿನ ಮೆಚ್ಚಿಕೊಂಡು ಆ ದೇವರು ಆರ್ಯ ಸರ್ನ ವಾಪಸ್ ಕಳಿಸಿದ್ರೆ ಏನ್ ಮಾಡ್ತೀರಾ? ಮತ್ತೆ ಅದನ್ನೇ ಕೇಳ್ತಾ ಇದ್ರಲ್ಲ ಜೇಂಡೆ. ಐ ಆಮ್ ಸೇಯಿಂಗ್ ಸಮಥಿಂಗ್ ಇಂಪಾರ್ಟೆಂಟ್. ಮತ್ತೆ ಅದನ್ನೇ ಕೇಳ್ತಿದ್ದೀನಿ ಅಂದ್ರೆ ಅದಕ್ಕೇನಾದ್ರೂ ಕಾರಣ ಇರಲೇಬೇಕಲ್ಲ. ಅದೇನ್ ಕಾರಣ ಹೇಳಿ? ನಂಬಿಕೆ 3 ಅಕ್ಷರದ ಪದ, ಅದೊಂದು ಮಂತ್ರ. ಏನ್ ಬೇಕಾದ್ರೂ ಮಾಡುತ್ತೆ. ನಂಬಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಿಜವಾಗ್ಲೂ ಸತ್ತಿದ್ದಾರೆ ಅಂತ ಅನ್ಕೊಂಡ್ರೆ ಬದುಕು ಬರಕ್ಕಾಗಲ್ಲ ನಿಶಾ. ಆದ್ರೆ ಬದುಕಿದ್ದಾರೆ ಅಂತ ಅನ್ಕೊಂಡ್ರೆ ವಾಟ್?
ಆರ್ಯ ಸರ್ ಬದುಕಿದಾರ? ಚೇಟೆ ಏನ್ ಹೇಳ್ತಾ ಇದ್ದೀರಾ? ಆರ್ಯ ಸರ್ ಬದುಕಿದಾರ? ಹೇಳಿ. ಎಸ್, ಆರ್ಯ ಸರ್ ಇಸ್ ಬ್ಯಾಕ್. ಚೇಟೆ ನಿಜ ಹೇಳಿ. ನೋಡಿ ನೋಡಿ, ಬದುಕಿದ್ದಾರೆ. ಆದರೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಮಾತ್ರ ಕೇಳಬೇಡಿ. ನಾನು ಹೇಳಿದ್ದನ್ನ ಮಾಡಿಕೊಟ್ರೆ ಆರ್ಯ ಸರ್ ಮತ್ತೆ ಬರೋ ಥರ ಮಾಡೋ ಕೆಲಸ ನಂದು. ನಾನು ನನ್ನ ಆರ್ಯ ಸರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಜೇಂಡೆ. ಏನು ಬೇಕಾದರೂ? ಏನ್ ಬೇಕಾದ್ರೂ. ಗಾಡ್, ಆರ್ಯ ಸರ್ ಇನ್ನು ಬದುಕಿದಾರ? ಇಟ್ಸ್ ಅನ್ಬಿಲೀವಬಲ್. ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅನುಗೂ ಕೂಡ ಬೇಡ, ಗೊತ್ತಾಗೋದು ಬೇಡ. ಎಕ್ಸಾಕ್ಟ್ಲಿ. ಜೆಂಡೆ, ನನ್ನ ಲೈಫಲ್ಲಿ ಇವತ್ತು ಒಂದು ದೊಡ್ಡ ಹೋಪ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತಾ ಇದ್ದೀರಾ? ಫುಡ್ ಪಾಯ್ಸನಾ? ಯಾವ ಹಾಸ್ಪಿಟ್ಲು? ಹಾಂ, ಸರಿ ಸರಿ, ನಾನು ಈಗಲೇ ಆರಾಧನಾಗೆ ಹೇಳ್ತೀನಿ. ಹರ್ಷ, ಆರಾಧನಾ, ಹರ್ಷ. ಏನಾಯ್ತಮ್ಮ? ಹರ್ಷ, ಸಂಜುಗೆ ಫುಡ್ ಪಾಯ್ಸನ್ ಆಗಿದೆ ಅಂತೆ, ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ಹೌದಮ್ಮ. ಅಮ್ಮ, ಯಾವ ಹಾಸ್ಪಿಟ್ಲ್ ಅಂತೆ? ನಾನು ಹೋಗಿ ಬರ್ತೀನಿ. ಬೇಡ ಬೇಡ, ಹರ್ಷನ್ ಜೊತೆ ಹೋಗ್ಬಿಟ್ಬಾ. ಹರ್ಷ, ಇವಳನ್ನ ಕರ್ಕೊಂಡು ಹೋಗು. ನಿನ್ನ ಮೊಬೈಲ್ಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ರು. ಲೊಕೇಶನ್ ಕಳಿಸಿದಾರೆ. ಸರಿ, ಕರ್ಕೊಂಡು ಹೋಗು. ವಿಶು, ವಿಶು, ವಿಶು ಏನಾಯ್ತು? ವಿಶು, ವಿಶು ಕಣ್ಬೇಡು. ವಿಶು, ವಿಶು ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಿಲ್ ಬಿ ಫೈನ್. ವಿಶುಕ್ ಏನಾಯ್ತು? ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರಿ ಅವನ್ಗೆ? ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರ್ ಮಾಡಿದ್ದೀವಮ್ಮ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯಾರು ಬೇಕು ಅಂತ ಏನು ಮಾಡಲ್ಲ, ಅವ್ರಿಗೇನು ಆಗೂ ಇಲ್ಲ. ನೋಡಿ, ಯಾರು ಗಲಾಟೆ ಮಾಡಬೇಡಿ. ಇವ್ರು ಏನು ಮಾಡ್ಕೊಂಡ್ರು? ಮೈಗೆಲ್ಲ ವಿಷಯ ಏರಿತ್ತು. ಏನಾಯ್ತು? ಮೈ ಗಾಡ್, ವಿಷಾನ? ವಾಟ್? ವಿಶು, ವಿಶು ಈಗ ಹೇಗಿದ್ದಾನೆ ಡಾಕ್ಟರ್? ಕಾಮ್ ಡೌನ್, ಏನೂ ಆಗಿಲ್ಲ. ಡಿಟಾಕ್ಸ್ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಡೋಂಟ್ ವರಿ. ಆರಾಧನಾ ಅವರೇ, ಅವ್ರಿಗೇನೂ ಆಗಲ್ಲ. ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಾಗಿದೆ ಅನು? ವಿಶು ಪಾಯ್ಸನ್ ತಗೊಂಡ. ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರಿ ಅವನ್ಗೆ? ಯಾಕೋ ಇದು ನಾರ್ಮಲ್ ಫುಡ್ ಪಾಯ್ಸನ್ ತರ ಕಾಣಿಸ್ತಾ ಇಲ್ಲ. ನಾವು ಆನ್ಸರಬಲ್ ಆಗಬೇಕಾಗುತ್ತೆ. ದಯಮಾಡಿ ಪ್ಲೀಸ್ ಕೋಆಪರೇಟ್ ಅಸ್. ಏನಾಯ್ತು ಅಂತ ಹೇಳಿ. ಎಸ್ ಸರ್, ಶ್ಯೂರ್. ಆದರೆ ಅವರು ಯಾವ ಸೂಸೈಡ್ ಅಟೆಂಪ್ಟೂ ಮಾಡಿಲ್ಲ. ನಾನು ಕನ್ಸೆಂಟ್ ಬರ್ಕೊಟ್ಟಿದ್ದೀನಿ. ದಯವಿಟ್ಟು ಟ್ರೀಟ್ಮೆಂಟ್ನ ಮುಂದುವರಿಸಿ. ಓಕೆ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನಮ್ಮ ಟ್ರೀಟ್ಮೆಂಟ್ನ ನಾವು ಮುಂದುವರಿಸ್ತೀನಿ. ಡೋಂಟ್ ವರಿ, ಏನೂ ಆಗಲ್ಲ. ವಿಶುಗೆ ಏನಾದರೂ ಆದರೆ ಸುಮ್ಮನೆ ಇರೋದಿಲ್ಲ.
ನನ್ನ ಜೊತೆ ಬಂದ್ಬಿಡು ಅಂತ ಎಷ್ಟು ಸಲ ಕೇಳ್ಕೊಂಡಿದ್ದೀನಿ ವಿಶ್ವ ನಿನ್ನ. ಇದೆಂತ ನರಕದಲ್ಲಿ ಬದುಕ್ತಿದ್ಯೋ ನೀನು? ಸಂಪತ್ತು, ಕಾಫಿ ನಿನಗೆ ಒಳಗೆ ಇಟ್ಟಿದ್ದೀನಿ, ಹೋಗಿ ತಗೊಳ್ಳೋ. ನನಗೇನು ಬೇಡ ಬಿಡಿ. ನೀವಿಬ್ರು ಯಾತಕ್ಕೆ ಹೀಗೆ ಆಡ್ತಿದ್ದೀರಾ? ಅಟ್ಲೀಸ್ಟ್ ನೀನಾದ್ರೂ ತಗೊಳ್ಳೆ. ನಿನ್ನೆಯಿಂದ ಏನೂ ತಿಂದಿಲ್ಲ, ಈ ಕಾಫಿನಾದ್ರೂ ಕುಡಿಯೇ. ಇದ್ರಲ್ಲಿ ಏನ್ ಬೆರ್ಸಿದ್ಯಾ? ನಿನ್ನ ಹತ್ರ ಏನ್ ತಗೊಳಗೂ ನಮ್ಗೆ ಭಯ ಆಗುತ್ತೆ ಅಮ್ಮ. ಸಂಪತ್, ನೀನು ಅಷ್ಟೇ. ಅಮ್ಮ ಏನ್ ಕೊಟ್ರು ಈಸ್ಕೋಬೇಡ. ಅದ್ರಲ್ಲೂ ಏನಾದ್ರೂ ಬೆರ್ಸಿ ನಮ್ಮಿಬ್ರನ್ನ ಮುಗಿಸ್ಬಿಡ್ತಾಳೆ. ರಮ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೇನ್ ಇಲ್ದೇ ಇರೋದೇನಾದ್ರೂ ಮಾತಾಡ್ತಿದ್ದೀನ ಅಮ್ಮ? ಎಲ್ರ ಮುಂದೆ ನಿನ್ನ ವಹಿಸ್ಕೊಂಡು ವಾದ ಮಾಡಿದಕ್ಕೆ ಒಳ್ಳೆ ಮರ್ಯಾದೆನೆ ಕೊಟ್ಟೆ ನೀನು. ತಿನ್ನು ಪಾಯಸದಲ್ಲಿ ವಿಷ ಬೆರ್ಸಿದ್ಯಲ್ಲಮ್ಮ ನಿನ್ನ. ಬಸ್ರಿ ಅಮ್ಮ ಅವಳು. ನನ್ ಕೈಯಾರೆ ಅವಳ ಕೊಲ್ಲೋಗ್ ನೋಡ್ಬಿಟ್ಟಲ್ಲಮ್ಮ ನೀನು. ಈ ಜನ್ಮದಲ್ಲಿ ನಿನ್ನ ಕ್ಷಮಿಸಲ್ಲ ನಾನು. ನೋಡು, ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತ ಬೇಡ್ಕೊ. ಅಪ್ಪಿ ತಪ್ಪಿ ಏನಾದ್ರೂ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನೇ ನಿನ್ ವಿರುದ್ಧ ಬಂದು ಸಾಕ್ಷಿ ಹೇಳ್ತೀನಿ. ನಾನು ಹೇಳ್ತೀನಿ. ಮಾಮಿನ್ಲೋ ಫುಡ್ ಏನೋ ಕಳಿಸ್ಬೇಕು ಅಂತಿದ್ರು. ಅಲ್ ಚೆಕ್. ಫೈನ್. ಮಾಮಿನ್ಲೋ, ನೀವು ಫುಡ್ ಪಾಯ್ಸನ್ ಆಯಿತು ಅಂತ ಅಂದ್ರಲ್ಲ, ನಂಗೆ ಒಂದು ಡೌಟ್ ಇದೆ. ಏನು ಮನ್ಸಿ? ಮಾಮಿನ್ಲೋ, ಫುಡ್ ಪಾಯ್ಸನ್ ಅಂತಂದರೆ ಫಂಕ್ಷನಲ್ಲಿ ಊಟ ಮಾಡಿದವ್ರಿಗೆಲ್ಲ ಆಗಬೇಕಿತ್ತಲ್ವಾ? ಬರೀ ಇವ್ರಿಗೆ ಮಾತ್ರ ಯಾಕಾಯಿತು? ಈಗ ಅದೆಲ್ಲ ಬಿಡು. ಹರ್ಷ ಏನಂದ ಹೇಳು. ಅವ್ರು ತಿಂದಿದ್ದ ಪಾಯಸದಲ್ಲಿ ಏನೋ ಇತ್ತು ಅಂತ ಹೇಳ್ದೆ. ಅಲ್ಲ ಮಾಮಿನ್ಲಾ, ಅವ್ರು ತಿಂದಿದ್ದ ಪಾಯಸದಲ್ಲಿ ಮಾತ್ರ ಅದು ಹೇಗೇನೋ ಇತ್ತು. ದಿಸ್ ಇಸ್ ಸಸ್ಪಿಷಿಯಸ್. ಆರಿನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದ. ನೀವೆಲ್ಲ ಹೊರಡಿ, ವಿಶ್ವನ ನಾನು ನೋಡ್ಕೋತೀನಿ. ನೀವು ಯಾರೂ ಇಲ್ಲಿ ಇರಬೇಕಾಗಿಲ್ಲ. ಇಲ್ಲ ಆರಾಧನವ್ರೆ, ಇಟ್ಸ್ ಓಕೆ. ಅವ್ರಿಗೆ ಪ್ರಜ್ಞೆ ಬಂದಮೇಲೆ ಅವ್ರು ಓಕೆ ಅಂತ ಆದಮೇಲೆ ನಾವೆಲ್ಲರೂ ಇಲ್ಲಿಂದ ಹೊರಡ್ತೀವಿ. ಇಟ್ಸ್ ಓಕೆ ಅನ್ನು. ಅವರು ನಮ್ಮ ಮನೇಲಿ ಇದ್ದಾಗಲೇ ಹೀಗಾಗಿರೋದು ಅಲ್ವಾ? ಸೊ ಇದು ನಮ್ಮ ಜವಾಬ್ದಾರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜವಾಬ್ದಾರಿ? ಸೊ ನೀವು ಜವಾಬ್ದಾರಿ ಬಗ್ಗೆ ಎಲ್ಲ ಗಮನ ಕೊಡ್ತೀರಾ ಅಂತ ಆಯಿತು. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನ್ನನ್ನು ನೀವು ಕರೆಸಿದ್ದು ಯಾಕೆ ಹೇಳಿ? ಜವಾಬ್ದಾರಿ ಹೆಸರಲ್ಲೇ ತಾನೆ ನನ್ನನ್ನು ಅಷ್ಟು ದೂರದಿಂದ ಇಲ್ಲಿ ಕರೆದಿದ್ದು. ಬಟ್ ನೀವು ಹೇಳ್ದ ಹಾಗೆ ನಡ್ಕೋತಾ ಇದ್ದೀರಾ? ಇಲ್ಲ. ಐ ಆಮ್ ವೆರಿ ಡಿಸಪಾಯಿಂಟೆಡ್ ಅನು. ಆರಾಧನಾ ಅವರೇ, ನಿಮಗೆ ಗೊತ್ತಲ್ವಾ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಪ್ರಿಯದರ್ಶಿನಿ ಅಮ್ಮ ಹೇಳಿದ್ರು ಅಂತ ತಾನೇ. ಏನೇ ಹೇಳಿದ್ರು ನೀವು ಕೊಟ್ಟಿದ್ದ ಮಾತನ್ನ ಮೀರ್ದಂಗೆ ಆಯ್ತು ತಾನೆ? ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗ್ತೀರಾ? ಯಾಕೆ? ಪೇಷಂಟಿಗೆ ಇಂಜೆಕ್ಷನ್ ಕೊಡಬೇಕಿತ್ತು. ಪೇಷಂಟ್ಗೆ ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಏನಾದರೂ ಹೇಳ್ತೀರಾ? ಅಥವಾ ಆಗಾಗ ಬಂದು ಇಂಜೆಕ್ಷನ್ ಕೊಟ್ಟು ಹೋಗೋದು ಅಷ್ಟೇ ನಿಮ್ಮ ಕೆಲಸ? ಆರಾಧನಾ ಅವರೇ, ಪ್ಲೀಸ್ ಅವರು ಕೋಆಪರೇಟ್ ಮಾಡಿ, ಸಮಾಧಾನವಾಗಿರಿ. ನನ್ನನ್ನು ಸಮಾಧಾನ ಮಾಡೋಕ್ಕೆ ದಯವಿಟ್ಟು ಯಾರೂ ಬರಬೇಡಿ. ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ನನಗೆ ಯಾರೂ ಅರ್ಥ ಆಗೋವಾಗ ಹೇಳ್ತಾ ಇಲ್ಲ. ಇಲ್ಲಿ ಸಿಸ್ಟಮೇ ಸರಿ ಇಲ್ಲ ಅನ್ಸುತ್ತೆ. ದಯವಿಟ್ಟು ಇಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗೋವಾಗ ಹೇಳ್ತೀರಾ? ಡಿಟಾಕ್ಸ್ ಕೊಟ್ಟಿದ್ದಾರೆ ಮೇಡಮ್. ವಿಷ ಪೂರ್ತಿ ಇಳಿದ್ಮೇಲೆ ಫುಡ್ ಕೊಡ್ಬೋದು. ವಾಟ್?
ನಾನು ಏನು ಕೇಳ್ತಾ ಇದ್ದೀನಿ, ಇವ್ರು ಏನು ಹೇಳ್ತಾ ಇದ್ದಾರೆ? ಮೈ ಗಾಡ್, ಇಲ್ಲಿಂದ ಹೋದ್ರೆ ಸಾಕಾಗೋಗಿದೆ. ಆರಾಧನಾ ಅವರೇ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅವ್ರಿಗೇನೂ ಆಗಲ್ಲ. ಅಪ್ಪ ಅಮ್ಮ ಬಾವ, ನಾವೆಲ್ಲರೂ ಇಲ್ಲಿರೋದು ಬೇಡ, ನೀವು ಮನೆಗೆ ಹೊರಡಿ. ಹಾಗಿದ್ರೆ ನೀನು ಹೊರಡಬೇಕು ಬಂಗಾರ, ನೀರು ಎಷ್ಟು ತಗೋಬೇಕು, ನಾವು ಬೇಕಾದ್ರೆ ಇಲ್ಲೇ ಇರ್ತೀವಿ. ಹೌದು ಅನು, ನೀನು ಇಲ್ಲಿದ್ದೆ ಏನು ಮಾಡ್ತೀಯಾ? ನೀನು ಹೊರಡು. ಕರೆಕ್ಟ್ ಅದಕ್ಕೆ ನಾನು ಡ್ರೈವರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲ ಅಲ್ಲ ಬಾವ, ಐ ಆಮ್ ಫೈನ್. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕೇಳ್ತೀನಿ. ಅದು ಅಲ್ಲದೆ ಇವತ್ತು ಬೋರ್ಡ್ ಮೀಟಿಂಗ್ ಇದೆ ಅಲ್ವಾ, ನೀವು ಅಲ್ಲಿ ಇರಲೇಬೇಕು. ದಯವಿಟ್ಟು ಹೊರಡಿ. ಅಪ್ಪ ಅಮ್ಮ ಹೊರಡಿ. ಸರಿ, ನಿನ್ನ ಬಟ್ಟೆ ಕಳಿಸ್ಕೊಡ್ತೀನಿ, ಇನ್ನೇನಾದರೂ ಬೇಕಿದ್ರೆ ಕೇಳು. ಸರಿ, ನಾ ಕಾಲ್ ಮಾಡ್ತೀನಿ. ನಿಮ್ಮನ್ನು ನನ್ನ ಮನೆಗೆ ಡ್ರಾಪ್ ಮಾಡಲಾ? ಸರಿ. ಏನೇ ಸರಿ, ಇಲ್ಲಿಂದ ಮನೆಗೆ ನಡ್ಕೊಂಡೇ ಹೋಗ್ಬೋದು. ನೀವು ಹೊರಡಿ ಸರ್, ಪರವಾಗಿಲ್ಲ. ಅಲ್ಲ, ಇಟ್ಸ್ ಓಕೆ, ನಾನು ಡ್ರಾಪ್ ಮಾಡಿಬಿಡ್ತೀನಿ, ನೋ ಪ್ರಾಬ್ಲಮ್. ಇಲ್ಲ ಇಲ್ಲ ಸರ್, ತುಂಬಾನೇ ಹತ್ರ, ನಾವು ಹಾಗೆ ಮಾತಾಡ್ಕೊಂಡೇ ಹೋಗ್ತೀವಿ. ಹೌದೌದು. ಓಕೆ, ಅದಕ್ಕೆ ನಾ ಹೊರಡ್ತೀನಿ. ಟೇಕ್ ಕೇರ್. ಸರಿಯೇನು, ನಾವಿನ್ನು ಹೊರಡ್ತೀವಿ. ಮೇಡಮ್, ನೀವು ಆ ಕಡೆ ಇರಿ, ನಾನು ಇಂಜೆಕ್ಷನ್ ಕೊಡಬೇಕು, ಲೇಟ್ ಆಗುತ್ತೆ. ಆರಾಧನಾ ಅವರೇ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಬನ್ನಿ. ತಕ್ಷಣ ಸರಿ ಆಯ್ತು ಅಂತೀಯಲ್ಲೇ? ಅಯ್ಯೋ ಸುಬ್ಬು, ಬೇಗ ಹೋದ್ರೆ ಅನುಗೆ ಏನಾರ ಮಾಡಿ ಕೊಟ್ಟು ಕಳಿಸ್ಬೋದಲ್ಲ ಅಂತ ಆಗ ಹೇಳ್ದೆ. ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೇನೆ ಅಂತ ಹೇಳ್ದನಾ. ನನಗೆ ಯಾಕೋ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ ಕಣೆ. ನನಗೂ ಅಷ್ಟೇ ಸುಬ್ಬು. ಪಾಪ ಅನು, ಎಲ್ಲ ಹೊರೇನು ಅನು ಮೇಲೆ ಆಗ್ತಿದ್ದಾರೆ. ಆ ಆರಾಧನವರು ಹೇಗೆಲ್ಲ ಮಾತಾಡ್ತಾರೆ ನೋಡು. ಬಸ್ರಿ ಹೆಂಗ್ಸು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅನ್ನೋ ಅನುಕಂಪನೆ ಇಲ್ಲ ನೋಡು ಸುಬ್ಬು. ಅವ್ರ ಪರಿಸ್ಥಿತಿನಲ್ಲಿ ಯಾರೇ ಇದ್ರೂ ಹಾಗೆ ಮಾತಾಡ್ತಿದ್ರು ಪುಷ್ಪ. ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗೆ ಸಂಜುತೆ ಚಿಂತೆ ಆಗಿದೆ. ಯಾಕೆ? ಡಾಕ್ಟ್ರು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದಾರಲ್ಲ ಸುಬ್ಬು. ಅದಲ್ಲ, ಮತ್ತೆ ಅವನಿಗೆ ಈ ಮದುವೆ ಸಂಬಂಧ ಉಸಿರುಗಡಿಸುತ್ತೆ ಅಂತ ಹೇಳಿದ್ದ. ಅವನ ಹೆಂಡತಿ ಜೊತೆ ಇರೋಕ್ಕೆ ಅವನಿಗಿಷ್ಟ ಇಲ್ಲ ಪುಷ್ಪ. ಇದ್ಯಾವಾಗ ಹೇಳಿದ್ರು? ನಾನು ಅವನು ಮಾತ್ರ ಇದ್ದಾಗ. ವಿದೇಶದಿಂದ ಇಲ್ಲಿಗೆ ಬರುವಾಗ ಹೆಂಡತಿ ಜೊತೆ ಜಗಳ ಆಡ್ಕೊಂಡೇ ಬಂದನೋ ಏನೋ. ಆದರೆ ಅವ್ರ ಮಾತು ಕೇಳಿದ್ರೆ ಆಗನ್ನಿಸಲ್ಲ ಸುಬ್ಬು. ಮಾತಿಗೂ ನನ್ನ ವಿಷು ಅಂತಿದ್ಲು. ಏನೋ ಗೊತ್ತಿಲ್ಲ, ಮಾತಲ್ಲಿ ಹಾಗಂದ್ರು ಮನಸ್ಸಲ್ಲಿ ಮನೆ ಒಳಗಡೆ ಹೇಗಿರ್ತಾನೆ ಅಂತ ನನಗೆ ಗೊತ್ತಾಗಲ್ಲ. ಅವನಂತೂ ನೇರವಾಗಿ ಬಾಯ್ಬಿಟ್ಟೆ ಹೇಳಿದಾನಲ್ಲ. ಥ್ಯಾಂಕ್ಸ್. ನಿಮ್ಗೇನು ತಿಂಡಿ ಬೇಕು ಹೇಳಿ, ನಾನು ಅದನ್ನು ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಎನಿಥಿಂಗ್ ಇಸ್ ಫೈನ್. ಸಾರಿ, ದಿಸ್ ಇಸ್ ರಿಯಲಿ ಬ್ಯಾಡ್. ಐ ಥಿಂಕ್ ನಾನು ಮನೆಗೆ ಹೋಗಿ ತಿಂತೀನಿ. ಓ, ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಅಮ್ಮಂಗೆ ಕಾಲ್ ಮಾಡಿ ತಿಂಡಿ ಕಳ್ಸೋದಕ್ಕೆ ಹೇಳ್ತೀನಿ ರೀ. ಇಲ್ಲ, ನೀವೇನು ತೊಂದರೆ ತೊಗೊಳಕ್ಕೆ ಹೋಗಬೇಡಿ, ಇಟ್ಸ್ ಓಕೆ. ಅಲ್ಲ, ಇಲ್ಲಿಂದ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ. ನನಗೇನು ತೊಂದರೆ ಇಲ್ಲ, ನಾನು ಅರೇಂಜ್ ಮಾಡ್ತೀನಿ. ಅಣ್ಣ, ಇಲ್ಲಿ ಹೊರಗಡೆಯಿಂದ ಕಾಫಿ ತರ್ಬೋದಾ? ಅಲ್ಲೋ ಇದೆಯಾ? ಮೇಡಮ್ ನೋಡಿಬಿಟ್ಟು ಹೇಳ್ತೀನಿ. ಸವಾಲ್ಗಳಿಲ್ಲ ಅಂದರೆ ಜೀವನ ಸಪ್ಪೆ ಅನಿಸುತ್ತೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಆದರೆ ಈಗ ಸುಸ್ತಾಗಿದ್ದೀನಿ ದೇವ್ರೆ. ಇದಕ್ಕೆ
ಇದಕ್ಕೆಲ್ಲ ಕೊನೆ ಯಾವಾಗ? ನನ್ನ ಜೀವನದ ಸವಾಲ್ಗಳಿರ್ಲಿ, ಅಲ್ಲಿ ಹಾಸಿಗೆಲ್ ಮಲಗಿರೋರ್ನಾದ್ರೂ ಬೇಗ ಹುಷಾರಾಗೋ ಹಾಗೆ ಮಾಡು ದೇವ್ರೆ.